ಹಾಯ್ ಫ್ರೆಂಡ್ಸ್, ಇವೆಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಆಲೂ ಪರೋಟ ಮಾಡ್ತಿದ್ದೀನಿ. ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಯಾರ್ಯಾರಿಗೆ ಆಲೂ ಪರೋಟ ಮಾಡುವಾಗ ಲಟ್ಸೋಕೆ ಬರೋದಿಲ್ಲ, ಲಟ್ಸೋದು ಬೇಡ ಅಂತ ಇದ್ದವರು ಇದನ್ನು ಸಿಂಪಲ್ಲಾಗಿ ನೀವು ಮಾಡ್ಕೋಬೋದು. ತುಂಬಾ ಸಿಂಪಲ್ ಆಗಿದೆ. ಮೊದಲು ನಾನು ಆಲೂಗಡ್ಡೆನ ಕುದಿಸ್ಕೊತಿದ್ದೀನಿ ಕುಕ್ಕರಲ್ಲಿ. ಈಗ ನಾನು ಗೋಧಿ ಹಿಟ್ಟು ನಾದ್ಕೊಂಡೆ, ಇಷ್ಟು ಉಪ್ಪಾಕಿ ನಾದ್ಕೊಳ್ಳಿ ಸ್ವಲ್ಪ. ನೋಡಿ ಹೀಗೆ ಆಗಿದೆ. ಈಗ ನಾನು ಆಲೂಗಡ್ಡೆ ಚೆನ್ನಾಗಿ ಕುದ್ದೈತಿ, ಪರ್ಫೆಕ್ಟ್ ಆಗಿದೆ. ಈಗ ನೋಡಿ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊತೀನಿ. ಚೆನ್ನಾಗಿ ಕುದ್ದಿದಾವು. ಈಗ ಆಲೂ ಪರೋಟನ ಲಟ್ಸ್ಕೊಳಕ್ಕೆ ಹೋಗ್ತಾರೆ, ಲಟ್ಸುವಾಗ ಹರಿದು ಬಿಡುತ್ತೆ. ಇದಂತೂ ತುಂಬಾ ಈಸಿ ಟ್ರಿಕ್ಸ್. ಸಿಂಪಲ್ಲಾಗಿ ನೀವು ಮನೆಯಲ್ಲಿ ಮಾಡ್ಬೋದು. ನೀವು ಲಟ್ಸೋದೇ ಬೇಡ. ಈಗ ನಾನು ಅದ್ರ ಮೇಲೆ ತಗೊಳ್ತೀನಿ. ಸ್ವಲ್ಪ ಬಿಸಿ ಇದಾವೆ. ಈಗ ಅದನ್ನು ನಾನು ಕೈಲಿ ಸ್ಮ್ಯಾಶ್ ಮಾಡ್ಕೊತೀನಿ. ಕೈಲೇ ಆದರೆ ಗಂಟೆಲ್ಲ ಹೋಗ್ಬಿಡುತ್ತೆ, ಹಾಗಾಗಿ ನಾನು ಕೈಲೇ ಮಾಡ್ಕೊತಿದ್ದೀನಿ. ಈಗ ಅದಕ್ಕೆ ಖಾರ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಆಲೂಗಡ್ಡೆಯಲ್ಲಿ ಪೂರ್ತಿಯಾಗಿ ಮಸಾಲ ಕೂಡಬೇಕು. ಈಗ ನಾನು ಗ್ಯಾಸ್ ಆನ್ ಮಾಡ್ಕೊಂಡು ಬಾಯಿಗೆ ಇಟ್ಬಿಟ್ಟು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. 1 ಸ್ಪೂನಷ್ಟು ಸಾಸಿವೆ, ಹಾಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ. ನಾವು ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಸ್ವಲ್ಪ ಕರಿಬೇವು. ಈಗ ನಾನು ಆಲೂಗಡ್ಡೆ ಹಾಕ್ತೀನಿ. ಸ್ಮ್ಯಾಶ್ ಮಾಡ್ಕೊಂಡಿದ್ದೆಲ್ಲ ಆಲೂಗಡ್ಡೆ ಹಾಕ್ಕೊಂಡು ಮತ್ತೆ ಒಂದು ಚಮಚಲ್ಲಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಇದು ಇನ್ನೂ ಸ್ವಲ್ಪ ಆಲೂಗಡ್ಡೆ ಇದ್ದರೆ ಈ ಚಮಚಲ್ಲೇ ನೀವು ಅದನ್ನು ಸರಿ ಮಾಡ್ಕೊಂಡ್ಬಿಡ್ಬೋದು. ಈಗ ನಾನು ಗೋಧಿ ಹಿಟ್ಟನ್ನು ಸ್ವಲ್ಪ ತಗೊಂಡು ಒಂದು ಉಂಡೆ ತಗೊಂಡು ರೌಂಡ್ ಆಗಿ ಲಟ್ಟಿಸ್ಕೊತೀನಿ. ಹಚ್ಕೊಂಡು ಲಟ್ಟಿಸ್ಕೊತೀನಿ. ಈಗ ಇನ್ನೊಂದು ಮಿತಿನುಂಡೆ ತಗೊಂಡು ಇನ್ನೊಂದು ಲಟ್ಟಿಸ್ಕೊತೀನಿ. ಅದೇ ಸೈಜ್ ಹೋಗಿ ಲಟ್ಟಿಸ್ಕೊತೀನಿ. ಈಗ ನಾನು ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡು ಅದರಲ್ಲಿ ಬಿಟ್ಟಿದ್ದೆಲ್ಲ ಅದನ್ನು ರೌಂಡಾಗೆಲ್ಲ ನಾನು ಅದಕ್ಕೆ ಹಚ್ಕೊತೀನಿ. ಇನ್ನೊಂದು ಸ್ವಲ್ಪ ದಂಡಿಲಿ ಇನ್ನೂ ಆಲೂಗಡ್ಡೆ ಇರಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಚ್ಕೋಬೋದು. ಪೂರ್ತಿಯಾಗಿ ಹರಡಿಸಿ ಟೇಸ್ಟ್ ಬರುತ್ತೆ. ಈಗ ನಾನು ಇನ್ನೊಂದು ರೌಂಡೊಂದು ಚಪಾತಿ ಲಟ್ಟಿಸ್ಕೊಂಡಿದ್ದೆಲ್ಲ ಅದನ್ನು ಮತ್ತೆ ಅದ್ರ ಮೇಲೆ ಹಾಕ್ಕೊಂಡು ಸೈಡೆಲ್ಲ ದಂಡಿ ಇರುತ್ತಲ್ಲ ನಾನು ಅದನ್ನು ಹಾಕ್ತೀನಿ. ಬೇಯಿಸ್ಕೊತಿರ್ತೇನಲ್ಲ ಅವಾಗ ಎದ್ದು ಬಿಚ್ಚಬಾರ್ದು ಅಂತ. ಈಗ ನಾನು ಕಾದ ಹಂಚಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಅದನ್ನು ಪೂರ್ತಿಯಾಗಿ ಹರಡಿಸ್ಕೊತೀನಿ. ಈಗ ನಾನು ಬೇಯಿಸ್ಕೊತೀನಿ. ಚೆನ್ನಾಗಿ ಆಡು ಮೇಯಿ ಬೇಯಿಸ್ಕೊಳ್ಳಿ. ಏಕೆಂದರೆ ನಾವು ದಿಪ್ಪಾಗಿ ಲಟ್ಟಿಸ್ಕೊಂಡಿರ್ತೀವಲ್ಲ, ಹಾಗಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಬೇಕಾದರೆ ನೀವು ತುಪ್ಪ ಹಾಕ್ಕೊಂಡು ತುಂಬಾ ಟೇಸ್ಟ್ ಬರುತ್ತೆ. ನೋಡಿ ಹೀಗೆ ಚೆನ್ನಾಗಿ ಬೇಯಿಸ್ಕೋಬೇಕು.
ಫೈನಲಿ ಆಲೂ ಪರೋಟ ರೆಡಿ ಆಯಿತು. ನೀವು ನಿಮ್ಮ ಮನೆಯಲ್ಲಿ ಒಂದು ಸತಿ ಅದು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.